स्वागत है आपका बी न्यूज नेशन में। मैं हूं आबिद हुसैन शेख। बीजापुर में बुद्ध पूर्णिमा मनाई गई। बीजापुर की प्रसिद्ध सिद्धेश्वर मंदिर के सामने आज कर्नाटक राज्य मानव हक मंडली के अध्यक्ष हाशिम पीर वालीकर के नेतृत्व में आध्यात्मिक गुरु मानवता की भलाई, समाज में एकता समानता के लिए अपना सम्राट तक त्याग कर दुनिया के लिए मानवता का संदेश देने वाले भगवान बुद्ध को याद करके इनके तत्व व सिद्धांतों पर चलने का संदेश दिया। हाशिम पीर वालीकर ने बुद्धं शरणं गच्छामि, धम्मं शरणं गच्छामि, ಸಂಘಂ ಶರಣಂ ಗಚ್ಚಾಮಿ. ಇದು ಭಗವಾನ್ ಬುದ್ಧರ ಶ್ಲೋಕು. ಭಗವಾನ್ ಬುದ್ಧರು 2500 ವರ್ಷಗಳ ಹಿಂದೆ ಈ ದೇಶದಲ್ಲಿ ಜನ್ಮವನ್ನು ತಾಳಿದವರು. ಅವರೆಲ್ಲ ಸಾಹಿತ್ಯ ಪಾಲಿ ಭಾಷೆಯಲ್ಲಿತ್ತು. ಅಶ್ವಘೋಷ ಎಂಬ ಕವಿ ಸಂಸ್ಕೃತದಲ್ಲಿ ಬರೆದು ದೇಶಕ್ಕೆ ಪರಿಚಯಿಸಿದ. ತದನಂತರ ಕನಿಷ್ಕ ಎಂಬ ಅರಸ 4ನೆಯ ಬೌದ್ಧ ಸಮಾವೇಶದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಭಗವಾನ್ ಬುದ್ಧರು ವಿಶ್ವಕ್ಕೆ ಪರಿಚಿತರಾದರು. ಏಷ್ಯಾ ಖಂಡದ ಅನೇಕ ರಾಷ್ಟ್ರಗಳು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿವೆ. ಮಾನವರನ್ನು ಮಾನವರಂತೆ ಕಾಣುವ ಧರ್ಮ ಬೌದ್ಧ ಧರ್ಮ. ಆ ಸಮಯದಲ್ಲಿ ಕಂದಾಚಾರ, ಮೂಢನಂಬಿಕೆ, ಅಪನಂಬಿಕೆ, ಬಾಲ್ಯ ವಿವಾಹ ಮುಂತಾದವುಗಳಿಂದ ಈ ದೇಶ ತತ್ತರಿಸಿ ಹೋಗಿತ್ತು. ಆ ಸಂದರ್ಭದಲ್ಲಿ ಭಗವಾನ್ ಬುದ್ಧರು ತಮ್ಮ 29ನೆಯ ವಯಸ್ಸಿನಲ್ಲಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿ ರಾಜಮನೆತನವನ್ನು ತ್ಯಜಿಸಿ ಈ ಲೋಕದಲ್ಲಿ ನನ್ನದೆನ್ನುವುದು ಯಾವುದೂ ಇಲ್ಲ, ಎಲ್ಲವೂ ನಶ್ವರವಾಗಿದೆ ಅನ್ನುವ ಹಿತದೃಷ್ಟಿಯನ್ನಿಟ್ಟುಕೊಂಡು ಭಗವಾನ್ ಬುದ್ಧರು ಅಷ್ಟಾಂಗ ಮಾರ್ಗಗಳನ್ನು ಪ್ರಚಾರ ಮಾಡುತ್ತಾ ಸಾಗಿದರು. ಭಗವಾನ್ ಬುದ್ಧರು ಹುಟ್ಟಿದಂಥ ವೈಶಾಖ ಶುಕ್ಲ ಮಾಸದಲ್ಲಿ, ಅವರು ಜ್ಞಾನವನ್ನು ಪಡೆದಿದ್ದು ವೈಶಾಖ ಶುಕ್ಲ ಮಾಸದಲ್ಲಿ, ಅವರು ಶರೀರವನ್ನು ತ್ಯಾಗ ಮಾಡಿದ್ದು ವೈಶಾಖ ಶುಕ್ಲ ಮಾಸದಲ್ಲಿ. ಅದಕ್ಕಾಗಿ ಇಂದು ಬುದ್ಧ ಪೂರ್ಣಿಮಾ ಭಾಳಷ್ಟು ಪ್ರಖ್ಯಾತಿಯನ್ನು ಹೊಂದಿದೆ. ಬುದ್ಧ ಅಂದರೆ ಅರಿವು, ಬುದ್ಧ ಅಂದರೆ ಜ್ಞಾನ, ಬುದ್ಧ ಅಂದರೆ ಅರಿತುಕೊಳ್ಳುವುದು. ತನ್ನನ್ನು ತಾನು ಅರಿತುಕೊಂಡು ಸಮಾಜಕ್ಕೆ ಜ್ಞಾನವನ್ನು ನೀಡುವವನಿಗೆ ಬುದ್ಧ ಎಂದು ಅರ್ಥೈಸಲಾಗುತ್ತದೆ. ಬುದ್ಧ ನಮ್ಮೆಲ್ಲರಿಗೂ ಮಾದರಿ. ಎಲ್ಲ ಧರ್ಮಗಳ ಆಧಾರ ಸ್ತಂಭ ಬೌದ್ಧ ಧರ್ಮ. ಮನುಷ್ಯತ್ವವನ್ನು ಕಾಣುವ, ಮನುಷ್ಯನಿಗೆ ಬೆಲೆ ಕೊಡುವ, ಮಾನವೀಯ ಮೌಲ್ಯಗಳನ್ನು ರಕ್ಷಿಸುವ, ಮಾನವ ಹಕ್ಕುಗಳ ರಕ್ಷಕ ಭಗವಾನ್ ಬುದ್ಧರಾಗಿದ್ದರು. ತದನಂತರ ಇವರು ಏಷ್ಯಾ ಖಂಡದ ಅನೇಕ ರಾಷ್ಟ್ರಗಳಲ್ಲಿ ಪ್ರಚಾರವನ್ನು ಮಾಡಿದ್ದಾರೆ. ತದನಂತರ ಅನೇಕರು ಕನ್ನಡದ ಭಾಷೆಯಲ್ಲಿ ಅನುವಾದವನ್ನು ಮಾಡಿ, ಕನ್ನಡದ ಕವಿ ಅಶ್ವಘೋಷ ಕನ್ನಡದಲ್ಲಿ ಶ್ಲೋಕಗಳನ್ನು ಮಾಡಿ ದ್ವಿಪದಿ ಮತ್ತು ತ್ರಿಪದಿಗಳಲ್ಲಿ ಅನುವಾದವನ್ನು ಮಾಡಿದ್ದಾರೆ. ಇವರು ಅನೇಕ ವಿಚಾರಗಳನ್ನು ಸಮ್ಮಕ್ಕೆಂದು ಕರೆಯುತ್ತಾರೆ ಬೌದ್ಧ ಧರ್ಮದಲ್ಲಿ. ಅವುಗಳ ಮೂಲಕ ಬೌದ್ಧ ಧರ್ಮ ಪ್ರಸಾರವಾಯಿತು. ಬೌದ್ಧ ಧರ್ಮ ಎಷ್ಟೊಂದು ಪರಿಣಾಮಕಾರಿ ಆಯಿತು ಈ ಜಗತ್ತಿನಲ್ಲೆಂದರೆ, ಅಶೋಕ ಚಕ್ರವರ್ತಿ ಕಳಿಂಗ ಯುದ್ಧ ಆದ ಮೇಲೆ ಏನು ಹಾನಿಯಾಯಿತು, ಮಾನವ ಕುಲಕ್ಕೆ ಹಾನಿಯಾಯಿತು, ಅದನ್ನು ಮರೆತು ನಾನು ಇನ್ನು ಮೇಲೆ ಹಿಂಸೆಯನ್ನು ಮಾಡುವುದಿಲ್ಲ, ಅಹಿಂಸಾ ಪರಮೋ ಧರ್ಮ ಎಂಬುದರಲ್ಲಿ ನಂಬಿಕೆ ಇಟ್ಟು ಅಶೋಕ ಚಕ್ರವರ್ತಿ ಮಗ ಸಂಘಮಿತ್ರ ಜೊತೆಗೆ ದೇಶಾದ್ಯಂತ ಜಗತ್ತಿನಾದ್ಯಂತ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಸಾರನಾಥದಲ್ಲಿ ಒಂದು ಸಮಾವೇಶವನ್ನು ಏರ್ಪಡಿಸಿದರು. ಇಂದು ಬೌದ್ಧ ಧರ್ಮ ಸಕಲ ಧರ್ಮೀಯರಿಗೆ ಮಾದರಿಯ ಧರ್ಮವಾಗಿದೆ, ಸರಳ ಧರ್ಮವಾಗಿದೆ. ಯಾವುದೇ ರೀತಿಯಾದಂಥ ಆಡಂಬರ, ವಿಚಾರ, ಧರ್ಮದ ಕಡ್ಡಾಯಗಳು ಯಾವುದನ್ನು ಸೀಮಿತಗೊಳಿಸಲಿಲ್ಲ. ಮನುಷ್ಯರಿಗೆ ಪ್ರೇಮದಿಂದ, ಮಮತೆಯಿಂದ, ವಾತ್ಸಲ್ಯದಿಂದ ಅವನನ್ನು ಸಹ ನಮ್ಮಂತೆ ಮನುಷ್ಯರೆಂದು ಕಾಣಿರಿ
ಎನ್ನುವ ಸಂದೇಶವನ್ನು ಬೌದ್ಧ ಧರ್ಮ ಸಾರಿತು. ಆ ಕಾರಣಕ್ಕಾಗಿ ಇಂದು ವಿಜಯಪುರ ಜಿಲ್ಲೆಯ ಅನೇಕ ಮಹಿಳೆಯರು, ಸಂಘಟನೆಯವರು, ವಿಚಾರವಾದಿಗಳು, ಬುದ್ಧಿಜೀವಿಗಳು, ಹೋರಾಟಗಾರರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದಂಥ ಭಗವಾನ್ ಬುದ್ಧರನ್ನು ನಾವು ನೆನೆಸ್ಕೊಳ್ತಾ ಇದ್ದೇವೆ. ಒಬ್ಬ ರೋಗಿಯನ್ನು ಕಂಡ, ಒಬ್ಬ ಮುಪ್ಪಾವಸ್ಥೆಯಲ್ಲಿರುವವರನ್ನು ಕಂಡ, ಇಂದಿಲ್ಲ ನಾಳೆ ಈ ಧ್ಯೇಯವನ್ನು ತ್ಯಾಗ ಮಾಡಬೇಕಾಗಿದೆ, ಸಮಾಜಕ್ಕಾಗಿ ನಾನು ತ್ಯಾಗವನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯನ್ನಿಟ್ಟುಕೊಂಡು ಭಗವಾನ್ ಬುದ್ಧರು ತಮ್ಮ ಜೀವನವನ್ನು ಸಮಾಜಕ್ಕಾಗಿ ಮುಡಿಪಾಗಿಟ್ಟರು. ಅದರಲ್ಲಿ ವಿಶೇಷವಾದಂಥದ್ದು ಆಸೆಯೇ ದುಃಖಕ್ಕೆ ಕಾರಣ ಎಂಬುವ ವಿಚಾರವನ್ನು ಹೇಳಿ ಜಗತ್ತಿನ ಕಣ್ಣನ್ನು ತೆರೆದ, ಜಗತ್ತಿಗೆ ಅರಿವನ್ನು ಮೂಡಿಸಿದ, ಜಗತ್ತಿಗೆ ಜ್ಞಾನವನ್ನು ನೀಡಿದ ಏಕೈಕ ಮನುಷ್ಯನೆಂದರೆ ಅದು ಆಧ್ಯಾತ್ಮಿಕ ಜೀವಿ ಭಗವಾನ್ ಬುದ್ಧರು ಅನ್ನುವುದನ್ನು ನಾವೆಲ್ಲರೂ ಗಮನಿಸಬೇಕು. ಆತ್ಮೀಯರೇ, ಇಂದು ವಿಜಯಪುರ ನಗರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಎದುರು ಭಗವಾನ್ ಬುದ್ಧರನ್ನು ನಾವು ನೆನೆಸಿಕೊಂಡಿದ್ದೇವೆ, ಪ್ರಾರ್ಥಿಸಿದ್ದೇವೆ. ಅವರ ವಿಚಾರಗಳು ನಮ್ಮೆಲ್ಲರಿಗೆ ಮಾದರಿಯಾಗಲಿ, ಅವರ ವಿಚಾರಗಳಿಂದ ನಮ್ಮೆಲ್ಲರ ಮನುಷ್ಯ ಕುಲ ಏಳಿಗೆಯಾಗಲಿ, ನಮ್ಮೆಲ್ಲರ ಮಧ್ಯದಲ್ಲಿ ಭಾವೈಕ್ಯತೆ, ಮನುಷ್ಯತ್ವ, ಪ್ರೇಮ, ಸಾಮರಸ್ಯ ಬೆಳೆಯಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಭಗವಾನ್ ಬುದ್ಧರ ವಿಚಾರಧಾರೆಗಳು, ತತ್ವಗಳು, ಸಿದ್ಧಾಂತಗಳು ನಮ್ಮೆಲ್ಲರಿಗೂ ಮಾದರಿಯಾಗಲಿ, ಆ ಜೀವನ ನಮಗೂ ಅಳವಡಿಸಿಕೊಳ್ಳಲಿ ಎಂದು ಪರಮಾತ್ಮನಲ್ಲಿ ನೆನೆಸಿಕೊಂಡು ಈ ಸಮಯದಲ್ಲಿ ನಾಲ್ಕೆಂಟು ಮಾತುಗಳನ್ನು ಆಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ವಿಜಯಪುರದ ಎಲ್ಲ ಹೋರಾಟಗಾರರಿಗೆ ನನ್ನ ಕೋಟಿ ಕೋಟಿ ನಮನಗಳು, ಶರಣಾರ್ಥಿಗಳು. ಹಾಸಿಂಪೀರ್ ವಾಲಿಕಾರ್, ಮಾನವ ಹಕ್ಕುಗಳ ಕಲ್ಯಾಣ ಮಂಡಳಿ, विजयपुरा। और खबरों के लिए देखते रहिए बी न्यूज नेशन। वेंटेज मोटर्स, OPP सैनिक स्कूल, फर्स्ट गेट, तरबीर रोड, विजयपुर। कॉन्टैक्ट नंबर 9731512783, 9731512793। ನಮ್ಮಲ್ಲಿ ಎರಡು ಥರ ಬ್ರ್ಯಾಂಡ್ಸ್ ಇರುತ್ತೆ, ಒಂದು ವೆಸ್ಪಾ ಅಂತೇಳಿ ಮತ್ತು ಇನ್ನೊಂದು ಎಸ್ಪಿರ್ಲೆ ಅಂತೇಳಿ. ಆ ವೆಸ್ಪಾದಲ್ಲಿ ವೆರೈಟಿ ಬೇರೆ ಬೇರೆ ಮಾಡಲ್ಸ್ ಅದಾವೆ, ಆಮೇಲೆ ಎಸ್ಪಿರ್ಲೆದಲ್ಲೂ ಬೇರೆ ಬೇರೆ ಮಾಡಲ್ಸ್ ಅದಾವೆ. ಸೊ ಎಲ್ಲರೂ ವೆಸ್ಪಾ ಅಂದರೆ ತುಂಬ ಭಾಳ ಕಾಸ್ಟ್ಲಿ ಐತೆ ಅಂತ ಅಂದ್ಕೊಂತಾರೆ, ಬಟ್ ಅಷ್ಟೇನು ಕಾಸ್ಟ್ಲಿ ಇಲ್ಲ. ಶೋರೂಮ್ ವಿಸಿಟ್ ಮಾಡಿರಿ, ಟೆಸ್ಟ್ ಮಾಡಿರಿ, ನಿಮಗೆ ಗೊತ್ತಾಗುತ್ತೆ ಇದು ಯಾಕೆ ಈ ಗಾಡಿ ಹೆಂಗೈತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಪ್ಲೀಸ್ ಡೂ ವಿಸಿಟ್ ಅವರ್ ಶೋರೂಮ್. न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।